ಹಿಂದೆ ಆತ ಮಾತನಾಡಿದಂಥದ್ದು, ಈ ಹಿಂದೆ ಆತ ಸಿಕ್ಕಿಬಿದ್ದಾಗ ಮಾತನಾಡಿದಂಥ ಮಾತು. ಇವತ್ತು ಅವನ ಟಿ ಶರ್ಟ್ ಚೇಂಜ್ ಇದೆ. ಇನ್ನು ವಸಂತನಗರ ಬಾಲುಬ್ರೈ ಕಚೇರಿಯಲ್ಲಿ ಆದಿತ್ಯನ ವಿಚಾರಣೆ. ವಸಂತನಗರದ ಬಾಲುಬ್ರೈ ಕಚೇರಿಯಲ್ಲಿ ಆದಿತ್ಯನ ವಿಚಾರಣೆ. 2 ಆಸ್ಪತ್ರೆ ಚೇಂಜ್ ಮಾಡಿ 3ನೇ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್. ಸೇಂಟ್ ಮಾರ್ಥಾಸ್ ಹೋಗಿ ನಂತರ MS ರಾಮಯ್ಯ ಆಸ್ಪತ್ರೆಗೆ ತೆರಳಿದ ಪೊಲೀಸರು MS ರಾಮಯ್ಯ ಆಸ್ಪತ್ರೆ ಬದಲಿಸಿ KC ಜನರಲ್ ಆಸ್ಪತ್ರೆಯಲ್ಲಿ ಪರೀಕ್ಷೆ. ಅಂತಿಮವಾಗಿ KC ಜನರಲ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್. ಕೆಲವೇ ಕ್ಷಣಗಳಲ್ಲಿ ಹಲಸೂರು ಗೇಟ್ ಠಾಣೆಗೆ ಆದಿತ್ಯ ರಾವ್. ಎರಡೆರಡು ಆಸ್ಪತ್ರೆಗಳಿಗೆ MS ರಾಮಯ್ಯ ಆಸ್ಪತ್ರೆ ಬದಲಿಸಿ KC ಜನರಲ್ ಆಸ್ಪತ್ರೆಯಲ್ಲಿ ಪರೀಕ್ಷೆ. ಬಹುಶಃ ಅಂತಿಮವಾಗಿ KC ಜನರಲ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಆದ ನಂತರ ಆತನನ್ನು ಮತ್ತೆ ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ಕರೆತರಲಾಗುವುದು. ನಂತರ ಆತನನ್ನು ಬಹುಶಃ ಕೋರ್ಟ್ ಮುಂದೆ ಹಾಜರುಪಡಿಸುವಂಥ ಸಾಧ್ಯತೆ ಇದೆ. ಕೋರ್ಟ್ ಮುಂಭಾಗದಿಂದ ರಮೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಎಷ್ಟೊತ್ತಿಗೆ ಕೋರ್ಟ್ಗೆ ಬರಬಹುದು? ಅದರ ನಡುವೆ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು, ಮೆಡಿಕಲ್ ಚೆಕಪ್ ಇನ್ನೂ ಆಗಿಲ್ಲ, ಬೇರೆ ಬೇರೆ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ. ಈಗ ಏನು ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ, ಜೀಪಲ್ಲಿ ಹೋಗ್ತಾ ಇದ್ದಾರೆ, ನೇರವಾಗಿ ಕೋರ್ಟ್ಗೆ ಬರ್ತಾರೆ ಅಥವಾ ಕೋರ್ಟ್ ಟೈಮಿಂಗ್ಸ್ ಯಾವುದು ಈಗ ಸದ್ಯಕ್ಕೆ? ಜಯಪ್ರಕಾಶ್, ಏನು ಬೆಳಿಗ್ಗೆ 8:30ರಿಂದ ವಶಕ್ಕೆ ಪಡ್ಕೊಂಡಂತ ಹಲಸೂರುಗೇಟ್ ಪೊಲೀಸರು ಕೆಲ ಕಾಲ ವಿಚಾರಣೆ ನಡೆಸ್ತಾರೆ. ಅದಾದ ನಂತರ ISD ಮತ್ತೆ NIA ಅಧಿಕಾರಿಗಳು ಅವ್ರನ್ನ ಒಂದೂವರೆ ಗಂಟೆಗಳ ಕಾಲ ವಿಚಾರಣೆ ನಡೆಯಿತು ಅನ್ನುವಂಥದ್ದು. ಅದು ಅಜ್ಞಾತ ಸ್ಥಳದಲ್ಲಿ ನಡೆದಿತ್ತು ಅನ್ನುವಂತ ಮಾಹಿತಿ ನಮಗೆ ಸಿಕ್ಕಿತ್ತು. ಆದ್ರೆ ಈಗ ಸ್ಪಷ್ಟ ಆಗಿದೆ, ವಸಂತನಗರದ ಬಾಲುಬ್ರೈ ಕಚೇರಿಯಲ್ಲಿ ಆದಿತ್ಯ ರಾವ್ನನ್ನ ಬೆಂಗಳೂರು ಪೊಲೀಸರು, ISD ಜೊತೆಗೆ NIA ಅಧಿಕಾರಿಗಳು ಕೆಲ ಕಾಲ ಅದನ್ನ ಪ್ರಶ್ನೆಗೆ ಒಳಪಡಿಸ್ತಾರೆ. ಅಂದ್ರೆ ಏನು ಮಂಗಳೂರಿನಲ್ಲಿ ಇನ್ಸಿಡೆಂಟ್ಗೆ ಕಾರಣ ಏನು, ಅದಾದ ನಂತರ ಎಲ್ಲಿದ್ದ, ಮತ್ತೆ ಆತನ ಹಿನ್ನೆಲೆ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಳ್ತಾರೆ. ಇವತ್ತಿಗಾಗಲೇ ಮಂಗಳೂರು ಪೊಲೀಸರು ಬೆಂಗಳೂರು ಕಡೆ ಬಂದಿರುವಂತದ್ದು. ಹಾಗಾಗಿ ಮಂಗಳೂರು ಪೊಲೀಸರು ಬಂದ ನಂತರ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗುವಾಗ ಅಲ್ಲಿ ಸ್ಥಳೀಯ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ವಿಶೇಷವಾಗಿ ವಿಮಾನದಲ್ಲಿ ಆರೋಪಿಯನ್ನ ಕರ್ಕೊಂಡು ಹೋಗ್ಬೇಕು ಅನ್ನುವಂಥದ್ದಾದ್ರೆ ಸ್ಥಳೀಯ ಕೋರ್ಟ್ ಇಂದ ಪರ್ಮಿಷನ್ ಅಗತ್ಯ ಇದೆ. ಹಾಗಾಗಿ ಮಂಗಳೂರು ಪೊಲೀಸರು ಏರ್ಪೋರ್ಟ್ ಗೆ ಬಂದ ನಂತರ ಏನೋ KC ಜನರಲ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಮುಗಿಸಿ ಅದನ್ನ ಏರ್ಪೋರ್ಟ್ ಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಯಾವಾಗ ಮಂಗಳೂರು ಪೊಲೀಸರು ನಾವು ಹಲಸೂರು ಗೇಟ್ ಠಾಣೆಯಿಂದಲೇ ಅದನ್ನ ವಶಕ್ಕೆ ಪಡಿತೀವಿ ಅನ್ನುವಂತ ನಿರ್ಧಾರಕ್ಕೆ ಬರ್ತಾರೆ. ಹಾಗಾಗಿ ಆರೋಪಿ ಆದಿತ್ಯ ರಾವ್ನನ್ನು ಕೂಡ ಹಲಸೂರು ಗೇಟ್ ACP ಚಂದ್ರಶೇಖರ್ ಅವರು ವಾಪಸ್ ಹಲಸೂರು ಗೇಟ್ ಠಾಣೆಗೆ ಕರ್ಕೊಂಡು ಬರ್ತಿದ್ದಾರೆ. ಮತ್ತೆ ಮಂಗಳೂರು ಪೊಲೀಸರು ಕೂಡ ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಿದ್ದಾರೆ. ಈಗಿನ ಸಮಯ 1:35 ಆಗಿದೆ. ಇನ್ನೇನು ಬರ್ಲಿಕ್ಕೆ ಸ್ವಲ್ಪ ಹೊತ್ತಾಗುತ್ತೆ. 2 ಗಂಟೆಯಿಂದ 3 ಗಂಟೆವರೆಗೂ ಕೋರ್ಟ್ ನ ಒಂದು ಊಟದ ವಿರಾಮ ಇರುತ್ತೆ. ಹಾಗಾಗಿ 3 ಗಂಟೆಯ ನಂತರ ಇದೇ ಹಲಸೂರು ಗೇಟ್ ಪೊಲೀಸ್ ಠಾಣೆ ಸಮೀಪ ಇರುವಂತಹ ACMM ಕೋರ್ಟ್ ಮುಂದೆ, ಕೋರ್ಟ್ಗೆ ಅಂದ್ರೆ 8ನೇ ACMM ಕೋರ್ಟ್ ಮುಂದೆ ಅದನ್ನ ಹಾಜರುಪಡಿಸ್ತಾರೆ. ಯಾಕಂದ್ರೆ ಈ ಒಂದು ಕೋರ್ಟ್ ವ್ಯಾಪ್ತಿಯಲ್ಲಿ ಅದನ್ನ ವಶಕ್ಕೆ ಪಡೆಯಲಾಗಿತ್ತು ಅನ್ನುವಂಥದ್ದಿದೆ. ಅಧಿಕೃತವಾಗಿ ಇನ್ನು ಅರೆಸ್ಟ್ ಅಂತ ತೋರಿಸಿಲ್ಲ. ಯಾವುದೇ ಒಬ್ಬ ಆರೋಪಿಯನ್ನ ಅರೆಸ್ಟ್ ಅಂತ ತೋರಿಸಬೇಕಂದ್ರೆ ಆ ಪ್ರಕರಣದ ನಿಜವಾದ ತನಿಖಾಧಿಕಾರಿ ವಶಕ್ಕೆ ಪಡೆದಾಗ ಅದು ಅಧಿಕೃತವಾಗಿ ಅರೆಸ್ಟ್ ಅಂತ ಆಗುತ್ತೆ. ಈವರೆಗೂ ಕೂಡ ಡಿಟೆನ್ಷನ್ ಅನ್ನುವಂಥದ್ದು. ಈ ಒಂದು ಆರೋಪಿ ಮಂಗಳೂರು ಬಾಂಬ್ ಇಟ್ಟಂತ ಆರೋಪಿ ಆಗಿದ್ದಾನೆ ಅಂತ ಆತನೇ ಖುದ್ದಾಗಿ ಒಪ್ಕೊಂಡಿರೋದ್ರಿಂದ ಆತನನ್ನ ವಶಕ್ಕೆ ಪಡೆದು ಏನು ಪ್ರೊಸೀಜರ್ಗಳಿದೆ ಆ ಪ್ರೊಸೀಜರ್ ಅನ್ನ ಮಾಡ್ತಾ ಇರುವಂತಹದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಂಗಳೂರು ಪೊಲೀಸರು ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ಬರ್ತಾರೆ. ಆರೋಪಿಯನ್ನು ಕೂಡ ಕರ್ಕೊಂಡು ಬರಲಾಗುತ್ತೆ. ಬಂದ ನಂತರ ಇಲ್ಲಿ ಏನು ಕೋರ್ಟ್ ಊಟದ ಸಮಯ ಆಗಿ ಮತ್ತೆ ಕೋರ್ಟ್ ಆರಂಭ ಆಗುತ್ತೆ 3 ಗಂಟೆಗೆ. 3 ಗಂಟೆಗೆ ಅದನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿದ ಸಂದರ್ಭದಲ್ಲಿ ಈತ ಒಬ್ಬ ಇಂಥ ಪ್ರಕರಣದ ಆರೋಪಿ ಇದ್ದಾನೆ, ಇದನ್ನ ನಾವು ಅರೆಸ್ಟ್ ಮಾಡ್ತಾ ಇದೀವಿ ಅನ್ನುವಂಥದ್ದನ್ನ ಕೋರ್ಟ್ಗೆ ಮಾಹಿತಿಯನ್ನು ಪಡಿತಾರೆ. ಅದರಲ್ಲಿ ವಿಮಾನದಲ್ಲಿ ಇರೋದು ಆರೋಪಿ ಕರ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ ಕೋರ್ಟ್ ನ ಅನುಮತಿಯನ್ನ ಕೂಡ ಪಡಿತಾ ಇದ್ದಾರೆ. ಅಂದ್ರೆ ನಾವೀಗ ಹಲಸೂರು ಗೇಟ್ ಪೊಲೀಸ್ ಠಾಣೆಯ ಮುಂದೆ ಎಂತ ಪೊಲೀಸ್ ಭದ್ರತೆಯನ್ನ ನೋಡ್ತಾ ಇದೀವಿ. ಯಾಕೆಂದ್ರೆ ದೊಡ್ಡ ಪ್ರಕರಣದ ಆರೋಪಿ ಕರ್ಕೊಂಡು ಬರ್ತಾ ಇರೋದ್ರಿಂದ ಜನಜಂಗುಳಿ ಸೇರುವಂತಹದ್ದು ಮತ್ತೆ ಸೆಕ್ಯೂರಿಟಿ ವಿಚಾರದಲ್ಲಿ ಹೆಚ್ಚಿನ ಭದ್ರತೆಯನ್ನ ಏನು ಪೊಲೀಸರು ವಹಿಸಿಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಕರ್ಕೊಂಡು ಬಂದ ನಂತರ ಇಲ್ಲಿ ಕೆಲ ಕಾಲ ಅಂದ್ರೆ 3 ಗಂಟೆಯವರೆಗೂ ಸಿಗುವಂತ ಸಮಯದಲ್ಲಿ ಮಂಗಳೂರು ಪೊಲೀಸರು ಆತನಿಗೆ ಒಂದಷ್ಟು ಪ್ರಾಥಮಿಕ ವಿಚಾರಣೆಯನ್ನು ನಡೆಸುವಂತ ಸಾಧ್ಯತೆಗಳು ಕೂಡ ಇರುವಂತಹದ್ದು. ಹಾಗಾಗಿ ಇನ್ನೂ ಒಂದಷ್ಟು ಉತ್ತರ ಸಿಗದ ಪ್ರಶ್ನೆಗಳಿದೆ ಜಯಪ್ರಕಾಶ್. ಅಂದ್ರೆ ಆತ ಏನು ನೆನ್ನೆನೆ ಬೆಂಗಳೂರಿಗೆ ಬಂದಿದ್ದಾನಂತ, ಬೆಂಗಳೂರಿನಲ್ಲಿ ಎಲ್ಲಿದ್ದ, ಏನ್ ಮಾಡ್ತಾ ಇದ್ದ? ಯಾಕಂದ್ರೆ ಬೆಂಗಳೂರಿಗೆ ನೆನ್ನೆನೆ ಬಂದಿರೋದ್ರಿಂದ ಆತ ಬೆಂಗಳೂರಿನಲ್ಲಿ ಈ ರೀತಿಯಾದ ದುಷ್ಕೃತ್ಯಗಳೇನಾದ್ರೂ ಮಾಡಿದಾನ, ಆತ ಎಲ್ಲಿದ್ದ, ಅಲ್ಲೆಲ್ಲ ಕೂಡ ಚೆಕ್ಅಪ್ ಮಾಡುವಂತ ಸಾಧ್ಯತೆಗಳು ಇದೆ. ಹಾಗಾಗಿ CCB ಪೊಲೀಸರು ಕೂಡ ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಆತ ಎಲ್ಲೆಲ್ಲಿ ಹೋಗಿದ್ದ ಅನ್ನುವಂತ ಮಾಹಿತಿಯನ್ನು ಕಲೆ ಹಾಕಿ ಅಲ್ಲಿ ಒಂದಷ್ಟು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾನೆ. ಮತ್ತೊಂದು ಮಾಹಿತಿಯ ಪ್ರಕಾರ ಈತನ ಟಾರ್ಗೆಟ್ ಕೇವಲ ಏನು
ಏರ್ಪೋರ್ಟ್ಗಳು ಮಾತ್ರ ಅನ್ನುವಂಥದ್ದು. ಯಾಕೆಂದ್ರೆ ಈ ಹಿಂದೆ ಮಾಡಿದಂತ ಕೆಲವು ಕೃತ್ಯಗಳು ಕೂಡ ಒಂದು ಇರುವಂತಹದ್ದು, ಕೇವಲ ಏರ್ಪೋರ್ಟ್ಗಳನ್ನ ಟಾರ್ಗೆಟ್ ಮಾಡುವಂತದ್ದೇ ಈತನ ಒಂದು ಶೈಲಿ ಆಗಿರುವಂತದ್ದು. ಹಾಗಾಗಿ ಅಲ್ಲಿ ಏನಾದ್ರೂ ಹೋಗಿದ್ನ ಅನ್ನುವಂತ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಹಾಗಾಗಿ ಈಗ ಇನ್ನು ಕೆಲವೇ 10-15 ನಿಮಿಷಗಳಲ್ಲಿ ಮಂಗಳೂರು ತಂಡ ಮತ್ತೆ ಆರೋಪಿ ಇಬ್ರು ಕೂಡ ಪೊಲೀಸ್ ಠಾಣೆಗೆ ಬರಲಾಗುತ್ತೆ. ಬಂದ ನಂತರ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಮುಂದೆ ಕಾನೂನು ಪ್ರಕ್ರಿಯೆಗಳಿದ್ರೆ ಅದನ್ನ ಮುಗಿಸ್ಕೊಂಡು ಮಂಗಳೂರು ತಂಡ ಅದನ್ನ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತಹದ್ದು. ಜಯಪ್ರಕಾಶ್. ರಮೇಶ್, ನನಗೆ ಬಹಳ ಕಾಡ್ತಾ ಇರುವಂತ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಹಿಂದೆ ಕೂಡ ಈತ ಇಂಥದೇ ಒಂದು ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ, ಅಂದ್ರೆ ಜೈಲ್ಗೆ ಹೋಗಿದ್ದ, ವಾಪಸ್ ಬಂದಿದ್ದ. ಈಗ ಎಲ್ಲರೂ ಯಾವ ರೀತಿ ಮಾತಾಡ್ಕೋತಾ ಇದ್ದಾರೆ ಅಂತಂದ್ರೆ, ಈ ಸಂದರ್ಭದಲ್ಲಿ ಈತ ಒಂದು ದೇಶದ್ರೋಹದ ಕೃತ್ಯವನ್ನು ಮಾಡಿ, ಯಾಕಂದ್ರೆ ಈ ಬಾಂಬ್ ಸ್ಫೋಟ ಇವನ್ನೆಲ್ಲ ಗಮನಿಸಿದಾಗ ಈತ ಮಾಡ್ತಿರೋದು ದೇಶದ್ರೋಹದ ಕೃತ್ಯ, ಈತನಿಗೆ ಶಿಕ್ಷೆ ಆಗಬೇಕು ಅಂತೇಳಿ. ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಹಿಂದೆ ಕೂಡ ಇಂಥ ಘಟನೆ ಇಂಥ ಕೆಲಸವನ್ನ ಮಾಡಿದ್ದ, ಈಗ ಹೊರಗಿದ್ದಾನೆ, ಮತ್ತೆ ಮಾಡಿದ್ದಾನೆ. ಸೊ ಹಾಗಿರುವಾಗ ಇವರಿಗೆ ಶಿಕ್ಷೆ ಅಂದ್ರೆ ಏನು ಶಿಕ್ಷೆ ಆಗತ್ತೆ ಅಂತ? ಜಯಪ್ರಕಾಶ್, ಯಾಕೆಂದ್ರೆ ದೇಶದ ಭದ್ರತೆಗೆ ವಿಚಾರ ಇದಾಗಿರುತ್ತದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಈತನಿಗೆ ಗಂಭೀರವಾದಂತಹ ಶಿಕ್ಷೆಗಳಾಗುವಂತ ಸಾಧ್ಯತೆಗಳಿದೆ. ಕನಿಷ್ಠ ಪಕ್ಷ 10 ವರ್ಷ ಅಥವಾ ಜೀವಾವಧಿ ಶಿಕ್ಷೆಯನ್ನ ನೀಡುವಂತ ಅಧಿಕಾರ ಅಂದ್ರೆ ವಿವೇಚನೆ ಈ ಕೋರ್ಟಿನ ಈ ಒಂದು ಕೇಸ್ನ ವಿಚಾರಣೆ ನಡೆಸಿದಂತ ನ್ಯಾಯಾಧೀಶರಿಗೆ ಇರುವಂತಹದ್ದು. ಅಂದ್ರೆ ಯಾವುದೇ ಒಂದು ಪ್ರಕರಣದನ್ನ ವಿಚಾರಣೆ ಮಾಡಿದ ನಂತರ ಮ್ಯಾಕ್ಸಿಮಮ್ ಅನ್ನ ಕೊಡುವಂತ ವಿವೇಚನಾಧಿಕಾರವನ್ನ ನ್ಯಾಯಾಧೀಶರು ಮಾಡುವಂತಹ ಸಾಧ್ಯತೆಗಳಿರುವಂತಹದ್ದು ಈ ಪ್ರಕರಣದಲ್ಲಿ. ಯಾಕೆಂದ್ರೆ ಒಂದು ಬಾಂಬ್ ಅನ್ನ ಇಡುವಂತಹದ್ದು ಮತ್ತೆ ಸ್ಫೋಟಿಸಿ ದೊಡ್ಡ ಮಟ್ಟದ ದುಷ್ಕೃತ್ಯವನ್ನು ಮಾಡ್ಲಿಕ್ಕೆ ಮುಂದಾಗುವಂತದ್ದೇನಿದೆ, ಇದು ದೊಡ್ಡ ಅಪರಾಧ ಪ್ರಕರಣ ಆಗಿದೆ. ಹಾಗಾಗಿ ಇದನ್ನ ಮತ್ತೊಂದು ಕೋರ್ಟ್ ಗಮನಿಸುತ್ತೆ. ಇದು ಒಬ್ಬ ಎಬಿಚುವಲ್ ಅಫೆಂಡರ್ ಆಗಿದ್ದಾನೆ. ಒಂದು ಬಾರಿ ಈ ರೀತಿಯಾದ ಪ್ರಕರಣದಲ್ಲಿ ಅದು ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಮತ್ತೆ ವಾಪಸ್ ಬಂದ ನಂತರವೂ ಇದೇ ರೀತಿಯಾದ ದುಷ್ಕೃತ್ಯವನ್ನು ಮಾಡಿರೋದ್ರಿಂದ ಈತ ಮತ್ತೇನಾದ್ರೂ ಬಿಡುಗಡೆ ಆದ್ರೆ ಮತ್ತಿದೇ ರೀತಿಯಾದಂತಹ ದುಷ್ಕೃತ್ಯಗಳನ್ನ ಮಾಡಿ ಮತ್ತೆ ಸಮಾಜಕ್ಕೆ ಕಂಟಕ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂತದನ್ನ ಕೋರ್ಟ್ ನಿಜಕ್ಕೂ ಇಂತಹ ಒಂದು ವಿಚಾರವನ್ನ ಗಮನಿಸುತ್ತೆ. ಅಂತಹ ಸಂದರ್ಭದಲ್ಲಿ ಗಮನಿಸಿದ್ದೇ ಆದಲ್ಲಿ ಈತನಿಗೆ ಜೀವಾವಧಿ ಶಿಕ್ಷೆ ಆಗುವಂತಹ ಸಾಧ್ಯತೆ ಹೆಚ್ಚು ಅನ್ನುವಂಥದ್ದು ಕಾನೂನು ಪಂಡಿತರು ಮತ್ತೆ ಕೆಲ ನುರಿತ ಅಧಿಕಾರಿಗಳು ಹೇಳುವಂತಹದ್ದು. ಆ ನಿಟ್ಟಿನಲ್ಲಿ ಈತ ಎಬಿಚುವಲ್ ಅಫೆಂಡರ್ ಆಗಿರೋದ್ರಿಂದ ಈತನಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅನ್ನುವಂತಹ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇರುವಂತಹದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ವೆರಿ ಮಚ್. ಬಹಳ ವಿಸ್ತೃತವಾಗಿ ಹೇಳಿದ್ರು ರಮೇಶ್. ಯಾಕೆಂದ್ರೆ ಈ ಹಿಂದೆ ಕೂಡ ಇಂಥ ಒಂದು ತಪ್ಪನ್ನ ಮಾಡಿದ್ದ, ಈಗ ಮತ್ತೆ ಅದನ್ನ ಮಾಡ್ತಾ ಇದ್ದಾನೆ. ಇದೊಂದು ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಈಗಿನ ಸಂದರ್ಭ ಕೂಡ ಅದು ಎಷ್ಟು ವ್ಯಾಕುಲತೆಗೆ ತಳ್ಳತ್ತೆ ಸಮಾಜವನ್ನ ಅನ್ನೋದನ್ನು ಕೂಡ ಗಮನದಲ್ಲಿಟ್ಕೋಬೇಕು. ಹಾಗಾಗಿ 10 ವರ್ಷನ ಆಗಬಹುದು ಅಥವಾ ಇನ್ನೂ ಹೆಚ್ಚಾಗಬಹುದು ಅನ್ನುವಂಥ ಒಂದು ಆರಂಭಿಕ ಮಾಹಿತಿಯನ್ನು ಕೊಟ್ಟರು ರಮೇಶ್. ಯಾಕಂತಂದ್ರೆ ಅನೇಕರು ಅದರ ಬಗ್ಗೆ ಮಾತಾಡಿದ್ರು ಅಂತೇಳಿ. ಏನಿವೆ ನೋಡೋಣ ಏನಾಗತ್ತೆ ಅಂತ ಅಂದ್ಬಿಟ್ಟು.